ಸೊ ವೆಲ್ಕಮ್ ಟು ಚಾನಲ್ ಗೈಸ್. ಸೊ ಇದು ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಪ್ರೀ ಮಾರ್ಕೆಟ್ ಟ್ರೇಡಿಂಗ್ ಹೇಳ್ತೀನಿ ಅಂತ ಹೇಳಿದೆ. ಸೊ ಯಾವ ಥರ ಮಾಡೋದಂತ ಎಲ್ಲ ಹೇಳ್ಕೊಡ್ತೀನಿ. ಓಕೆ, ಸೊ ನೀವೇನಿಲ್ಲ, ಫಾರ್ ಎಕ್ಸಾಂಪಲ್ ನಾವು ಪ್ರೊಫೈಲಲ್ಲಿ ಹೋಗ್ಬೋದು. ಸೊ ಈ ಯಾರ ಮತ್ತು ತೋರಿಸಿದೆ ಅಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪ್ರೀ ಮಾರ್ಕೆಟ್ ಅಂತ ಕಾಣ್ತಿರ್ಬೋದು, ಅದನ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ನಾವು ಮೆಮೆಶ್ ಅಂತ ಇದಲ್ವಾ, ಅದರದ್ದು ವೀಡಿಯೋ ಕೊಟ್ಟಿದ್ದೆ ನಾನು ಸೇಲ್ ಮಾಡ್ತಾರೆ. ಬಟ್ ಯಾರ್ಯಾರಿಗೆ ಗೊತ್ತಾಗಿದೆ ಅವ್ರು ಮಾಡಿದರೆ, ಯಾರ್ಯಾರಿಗೆ ಗೊತ್ತಾಗಿಲ್ಲ ಮಾಡಿಲ್ಲ. ಸೊ ಮೆಮೆಶ್ ಅಂತ ಅದು ಎಕ್ಸಾಂಪಲ್ ಆಗಿ ತೋರಿಸ್ತಿದ್ದೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಹಿಸ್ಟ್ರಿಗೆ ಹೋದರೆ ಇಲ್ಲಿ ನೋಡಿ, ನಾನು ಕಾಯಿನ್ನ ಸೇಲ್ ಮಾಡಿದ್ದೀನಿ. ಓಕೆನಾ, ಇದೊಂದು ಕಾಯಿನ್, ಅದನ್ನು ನಾನು ಸೇಲ್ ಅಂತ ಕೊಟ್ಟಿದ್ದೀನಿ. ಸೇಲ್ ಯಾವ ಪ್ರೈಸಿಗೆ ಕೊಟ್ಟಿದ್ದೀನಿ, 0.0112ಗೆ ಸೇಲ್ ಕೊಟ್ಟಿದ್ದೀನಿ. ಸೊ ನನಗೆ ಗೊತ್ತಿತ್ತು ಮಾರ್ಕೆಟ್ ಪ್ರೈಸ್ ಬಂದಾಗೆ ಈ ಪ್ರೈಸ್ ಡಂಪ್ ಆಗುತ್ತೆ ಅಂತ. ಓಕೆ, ನಾನು ಅನಲೈಸ್ ಮಾಡಿದ್ದೆ. ನಾನು ಯಾವ ಥರ ಅಂತಂದರೆ ಇದ್ರದ್ದು ಪೊಟೆನ್ಷಿಯಲ್ ನೋಡಬೇಕು. ಬೈನಾನ್ಸ್ ಲಿಸ್ಟ್ ಮಾಡ್ತಿದ್ದೇನಾ ಇಲ್ಲ ಈ ಟೋಕನ್ನ. ಇಫ್ ಇನ್ ಕೇಸ್ ಬೈನಾನ್ಸ್ ಲಿಸ್ಟ್ ಮಾಡ್ತಿತ್ತು ಅಂತಂದರೆ ಇದ್ರದ್ದು ಏನು ಪ್ರೈಸ್ ಇರುತ್ತಲ್ಲ, ಪಂಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ಬೈನಾನ್ಸ್ ಲಿಸ್ಟ್ ಮಾಡ್ತಿಲ್ಲ ಈ ಟೋಕನ್ ಅಂತಂದರೆ ಪಂಪ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆನಾ, ಸ್ವಲ್ಪ ಆಲ್ಮೋಸ್ಟ್ ಕಮ್ಮಿ ಇರುತ್ತೆ, ರಿಸ್ಕ್ ಫ್ರೀ ಇರುತ್ತೆ ಬೈನಾನ್ಸ್ ಲಿಸ್ಟ್ ಮಾಡಿಲ್ಲ ಅಂತಂದರೆ. ಓಕೆ, ಅದಾದಮೇಲೆ ಸೊ ಇಲ್ಲಿ ನೋಡ್ಬೋದು 0.0112, 0.015 ಆ ಥರ ನಾನು ಮಾರಿದ್ದೆ. ಓಕೆನಾ, ಸೊ ಇದ್ರದ್ದು ಮಾರ್ಕೆಟ್ ಬಂದಾಗ ಪ್ರೈಸ್ ಏನು ಬಂದಿತ್ತು ಗೊತ್ತಾ, 0.005ಇಂದ 0.007 ತನಕ. ಸೊ ಇದೇ ಪ್ರೈಸ್ ಇತ್ತು. ಓಕೆನಾ, ಇಲ್ಲಿದೆ ಅಲ್ವಾ, ಇದೇ ಪ್ರೈಸ್ ಇತ್ತು. ಓಕೆ, ಸೊ ನಾನೇನು ಮಾಡಿದೆ, ಅಲ್ಲಿಗೆ ನಾನು ಕೊಂಡ್ಕೊಂಡೆ 0.006 ಸಮಥಿಂಗಿಗೆ ಕೊಂಡ್ಕೊಂಡೆ. ಆ ಕಾಯಿನ್ಸ್ನ ಕೊಂಡ್ಕೊಂಡೆ ನಾನು ಟೋಟಲಿ ನೋಡ್ಬೋದು. ಇಲ್ಲಿ ಟೋಟಲ್ ಕಾಯಿನ್ಸ್ ಎಷ್ಟು ತೋರಿಸ್ತಿದೆ ನನಗೆ, 3060 ಟೋಕನ್ಸ್ ತೋರಿಸ್ತಿದೆ. ಓಕೆನಾ, ನಾನು ಅವರಿಗೆ ಕಾಯಿನ್ ಕೊಡಬೇಕು. ಕಾಯಿನ್ ಕೊಟ್ಟರೆ ನನಗೇನು ಕೊಡ್ತಾರೆ, USDT ಕೊಡ್ತಾರೆ. ಹೌದಾ, ಸೊ ಇಲ್ಲಿ ಏನು ಪ್ರೈಸ್ ಹಾಕಿರ್ತೀನಿ ಅದ್ರ ಪ್ರೈಸಿಗೆ ವ್ಯಾಲ್ಯೂ ಅವರು USDT ಕೊಡಲೇಬೇಕಲ್ವ. ನಾನು ಕಾಯಿನ್ ಕೊಟ್ಟರೆ USDT ಕೊಡ್ತಾರೆ. ಸೊ ನಾನೇನಿಲ್ಲ, ಟ್ರೇಡಿಗೆ ಹೋದೆ. ಸೊ ಇಲ್ಲಿ ಮೆಮೆಶ್ ಟ್ರೇಡಿಂಗ್ ಅಂತ ಬಂದರೆ ನಿಮಗೆ ಮೆಮ್ಯಾಶ್ ಅಂತ ಅಂದು ಹೊಡೆದ್ರೆ USDT ಇಟ್ಕೊಂಡು. ಸೊ ಇಲ್ಲಿ ನೋಡ್ಬೋದು, ಇವಾಗ ಪ್ರೈಸ್ ಭಾಳ ಕಮ್ಮಿ ಆಗಿದೆ. ಬಟ್ ನಾನು ತೊಗೊಂಡಾಗ 0.06 ಇತ್ತು. ಸೊ ವ್ಯಾಲ್ಯೂ ನೋಡೋಣ ಬೇಕಾದ್ರೆ. ಸೊ ನನಗೇನು ಬೇಕಾಗಿತ್ತು, 3000 ಟೋಕನ್ ಸಮಥಿಂಗ್ ಬೇಕಾಗಿತ್ತು. ಸೊ ಲಿಮಿಟ್, ಸೊ ಇಲ್ಲಿ 0.006ಗೆ ನಾನು ಕೊಂಡ್ಕೊಂಡಿದ್ದಲ್ವ, ಅದೇ ಟೋಕನ್ ತೋರಿಸ್ತೀನಿ, 3000. ಓಕೆನಾ, ಇಲ್ಲಿ ಟೋಟಲ್ ಎಷ್ಟು USDT ಬೈ ಮಾಡಿದೆ ನಾನು, 18 USDTಗೆ 3000 ಟೋಕನ್ಸ್ ಬೈ ಮಾಡಿದೆ. ಆ್ಯಂಡ್ ನಾನು ಸೇಲ್ ಮಾಡಿರೋದು ಎಷ್ಟಕ್ಕೆ, ಸೊ ಸೇಲ್ ಮಾಡಿರೋದು ಎಷ್ಟಕ್ಕೆ ನಾನು ಸೊ 3000 ಟೋಕನ್ಸ್ ನಾನು $52ಗೆ ಸೇಲ್ ಮಾಡಿದೆ. ಸೊ $52 ಮೈನಸ್ $18 ಮಾಡಿದರೆ ಅಪ್ರಾಕ್ಸಿಮೇಟ್ಲಿ ನಮಗೆ $32ಇಂದ $34 ಆಗುತ್ತೆ. ಓಕೆನಾ, ಸೊ ನಾನು $32ಇಂದ $34 ಪ್ರಾಫಿಟ್ ಮಾಡ್ಕೊಂಡೆ. ಓಕೆನಾ, ಸೇಮ್ ಅದೇ ಥರ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ರೆಡ್ ಸ್ಟೋನ್ ಅಂತ ಒಂದು ಕಾಯಿನ್ ಇದೆ. ಓಕೆನಾ, ಇದು ಬೈನಾನ್ಸ್ ಕೂಡ ಲಿಸ್ಟ್ ಮಾಡ್ತಿದೆ. ಸೊ ಇಲ್ಲಿ ಇನ್ ಕೇಸ್ ಪ್ರೈಸು ಅಷ್ಟು ಡಂಪ್ ಆಗೋ ಚಾನ್ಸಸ್ ಇಲ್ಲ. ಸೊ ಸ್ಟೇಬಲ್ ಪ್ರೈಸ್ ಇರ್ಬೋದು, ಅದು ನೀವು ಅನಲೈಸ್ ಮಾಡಬೇಕು. ನಾನು ಸಜೆಷನ್ ಕೊಡ್ಬೋದು, ಜಸ್ಟ್ ನನಗೆ ಅನಿಸಿದ ಪ್ರಕಾರ ನಾನು ಸಜೆಷನ್ ಕೊಡ್ಬೋದು. ಬಟ್ ನಿಮಗೆ ಏನೇನು ಬರುತ್ತೆ ಅದೆಲ್ಲ ಅನಲೈಸ್ ಮಾಡೋದು ನೀವೇ ಮಾಡಬೇಕು. ಆ್ಯಂಡ್ ಡೂ ಇಟ್ ಆನ್ ಯುವರ್ ಓನ್ ರಿಸ್ಕ್. ಓಕೆನಾ, ನಿಮ್ಮದೇ ಎಲ್ಲ ರಿಸ್ಕ್ ಇರುತ್ತೆ. ಆ್ಯಂಡ್ ನಾವೆಲ್ಲ ರೆಸ್ಪಾನ್ಸಿಬಲ್ ಆಗಿರಲ್ಲ. ಓಕೆ, ರೆಡ್ ಸ್ಟೋನ್ ಕ್ಲಿಕ್ ಮಾಡಿ. ಸೊ ಹಿಸ್ಟ್ರಿಗೆ ಹೋದರೆ ಓಪನ್ ಪೊಸಿಷನ್ಸು. ಸೊ ಇಲ್ಲಿ ನೋಡ್ಬೋದು, ನಾನು ಸೇಲ್ ಮಾಡಿದ್ದೀನಿ. ಓಕೆನಾ, ಯಾವ ಥರ ಸೇಲ್ ಮಾಡೋದು ಇಲ್ಲಿ ತೋರಿಸ್ಬಿಡ್ತೀನಿ. ಇಲ್ಲಿ USDT ಡೆಲಿವರಿ ಇದೆ, ಕಾಯಿನ್ ಸೆಟಲ್ಮೆಂಟ್ ಇದೆ. ಓಕೆನಾ, ಸೊ USDT ಡೆಲಿವರಿ ಬಂದು ಸ್ವಲ್ಪ ಹೆವಿ ರಿಸ್ಕಿ ಇದೆ. ಸೊ ಬೈ ಬಂದು ನೀನೆಲ್ಲ ಅದೇ ಪ್ರೈಸಿಗೆ ಬೈ ಮಾಡಿದ್ರೆ ನಿನಗೆ ಟೋಕನ್ಸ್ ಕೊಡ್ತಾರೆ ಅಷ್ಟೇ. ಸೊ ಸೇಲ್ ಮಾಡಿದರೆ ನಿನಗೇನಾಗುತ್ತೆ ಅಂದರೆ ಇಲ್ಲಿ USDT ಡೆಲಿವರಿಲಿ ಸೊ ನಿಮ್ಮ ಪ್ರೈಸ್ನ ಸೇಲ್ ಅಂತ ಕೊಡ್ತೀಯ. ಬಟ್ ಲಿಸ್ಟಿಂಗ್ ಹಾಕಿ ಫಸ್ಟ್ ಪ್ರೈಸ್ ಏನಿರುತ್ತೆ ಅದೇ ಪ್ರೈಸ್ ಕೌಂಟ್ ಆಗಿಬಿಡುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇವರೊಂದು ಫಾರ್ಮುಲಾ ಹಾಕಿದ್ದಾರೆ. ಓಕೆನಾ, ಫಿಲ್ಡ್ ಪ್ರೈಸ್ ಮೈನಸ್ ಡೆಲಿವರಿ ಪ್ರೈಸ್ ಇಂಟು ಫಿಲ್ಡ್ ಕ್ವಾಂಟಿಟಿ. ಅಂದರೆ ಫಿಲ್ಡ್ ಪ್ರೈಸು $0.1 ಅನ್ಕೊಳ್ಳಿ. ಡೆಲಿವರಿ ಪ್ರೈಸ್ ಏನಿರುತ್ತೆ ಅದೇನಾದರೂ $2 ಹೋಗ್ಬಿಡುತ್ತೆ ಅನ್ಕೊಳ್ಳಿ. ಓಕೆ, $2 ಹೋಯ್ತು ಅನ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಲಾಸ್ ಆಗುತ್ತೆ. ಓಕೆನಾ, ಸೊ ಅದಕ್ಕೆ ಇದನ್ನು ಯಾವತ್ತೂ ಚೂಸ್ ಮಾಡಬೇಡಿ. ಓಕೆನಾ, ಏನಿದ್ರು ಕಾಯಿನ್ ಸೆಟಲ್ಮೆಂಟ್ನ ಚೂಸ್ ಮಾಡ್ಕೊಳ್ಳಿ. ಸೊ ಕಾಯಿನ್ ಸೆಟಲ್ಮೆಂಟ್ಗೆ ಹೋಗಿ ಆಲ್ಮೋಸ್ಟ್ ಟೋಕನ್ ಬೈ ಮಾಡೋಂಗಿದ್ರೆ ಬೈ ಮಾಡಿ. ಸೊ ಇಲ್ಲಿ ನೋಡಿ, ನೀವು ಬೈ ಮಾಡಬೇಕು ಅನ್ಕೊಂಡ್ರೆ ಪ್ರೈಸ್ ಹಾಕಿ. ಸೊ ಅಮೌಂಟ್ ಎಷ್ಟು ಬೇಕು, 100 ಅಂತ ಹಾಕಿ, 10 ಅಂತ ಹಾಕಿ. ಸೊ ಇಲ್ಲಿ ನೋಡ್ಬೋದು, ಯು ವಿಲ್ ಪೇ USDT ಆ್ಯಂಡ್ ರಿಸೀವ್ ನ್ಯೂ ಕಾಯಿನ್ಸ್. ಓಕೆನಾ, ನಾವು USDT ಪೇ ಮಾಡ್ತೀವಿ, ಅವ್ರು ಕಾಯಿನ್ ಕೊಡ್ತಾರೆ. ಸೊ ಅದೇ ಪ್ರಕಾರ ಸೇಲಿಗೆ ಹೋಗೋಣ. ಸೇಲಿಗೆ ಹೋದರೆ 1.30 ಇದೆ ವ್ಯಾಲ್ಯೂ. ಸೊ ನೀವು ಇಲ್ಲಿ 10 ಅಂತ ಹಾಕ್ಬೋದು. ಸೊ ಇಲ್ಲಿ ನೀವು ಕಾಯಿನ್ ಕೊಡಬೇಕು, ಅವ್ರು USDT ಕೊಡ್ತಾರೆ. ಓಕೆನಾ, ಕಾಯಿನ್ ಯಾವ ಥರ ಕೊಡೋದು ಅಂತಂದರೆ ಇವಾಗ ಇದ್ರದ್ದು ಟೈಮಿಂಗ್ ತೋರಿಸುತ್ತೆ. ಓಕೆನಾ, ಇಲ್ಲಿ ಟೈಮಿಂಗ್ ನಾವು ಮೆನ್ಷನ್ ಮಾಡಿಲ್ಲ, ಇಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ ಅವರು, ಟೈಮಿಂಗ್ ಆಗಲಿ ಏನೇ ಆಗಲಿ. ಸೊ ನೀವು ಟೈಮಿಂಗ್ ಮೆನ್ಷನ್ ಮಾಡಿಲ್ಲ. ಟೈಮಿಂಗ್ ಮೆನ್ಷನ್ ಮಾಡಿದಾಗೆ ಈ ಟೈಮಿಗೆ ಇದು ಮಾರ್ಕೆಟ್ ಕ್ಯಾಪ್ ಓಪನ್ ಆಗ್ತಿದೆ ಅಂತ ಗೊತ್ತಾಗುತ್ತೆ ನಮಗೆ. ಓಕೆನಾ, ಅದ್ರದ್ದು ಏನಾರು ಅಪ್ಡೇಟ್ ಬಂದರೆ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ಸೊ ಅವಾಗ ಗೊತ್ತಾದಾಗ ನಾವೇನು ಮಾಡಬೇಕಂದ್ರೆ ಜಸ್ಟ್ ಇದ್ರದ್ದು ಮಾರ್ಕೆಟ್ ಕ್ಯಾಪ್ ಓಪನ್ ಆಗಿರುತ್ತೆ. ಓಕೆ, ಎಕ್ಸಾಂಪಲ್ ಇವಾಗ ಮಾರ್ಕೆಟ್ ಕ್ಯಾಪ್ ಓಪನ್ ಆಗಿರುತ್ತೆ ಅಂದರೆ ನಾರ್ಮಲ್ ಟ್ರೇಡಿಗೆ ಹೋಗಿ. ಸೊ ಇಲ್ಲಿ ನಾವು ರೆಡ್ ಅಂತ ಕೊಟ್ಟರೆ ಇವಾಗ ಬರೋ ಚಾನ್ಸಸ್ ಇಲ್ಲ. ಓಕೆ, ಇಲ್ಲ ಇವಾಗ ಇನ್ನೂ ಬಂದಿಲ್ಲ ಅದು. ಸೊ ಎಕ್ಸಾಂಪಲ್ ನಾವು ಮೆಮ್ ಹ್ಯಾಶ್ ಅಂತ ಇದಲ್ವ, ಅದನ್ನೇ ತೊಗೊಳ್ಳೋಣ. ಸೊ ಮಾರ್ಕೆಟ್ ಕ್ಯಾಪ್ ಓಪನ್ ಆಗಿಬಿಡ್ತು. ಇಲ್ಲಿ ನೀವು ಪ್ರೈಸ್ ವ್ಯಾಲ್ಯೂ ಅಲ್ಲಿ ಮಾರಿದಷ್ಟು $1.30ಗೆ. ಇಲ್ಲಿ ನೀವು ಬೈ ಮಾಡೋಂಗಿದ್ರೆ ಅದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಬೈ ಮಾಡಬೇಕು. ಅಂದರೆ ಡಂಪ್ ಆಗೋ ತನಕ ಕಾಯಬೇಕು ಸೇಲ್ ಮಾಡಿದಾಗ. ಓಕೆನಾ, ಇವಾಗ ಎಕ್ಸಾಂಪಲ್ ನೀವು 1.30ಗೆ ನಾನು ಸೇಲ್ ಮಾಡಿದ್ದೆ. ಸೊ ಇಲ್ಲಿ $1 ಬಂದಾಗ ನಾನು ಕೊಂಡ್ಕೊತೀನಿ ಆ ಡಾಲರ್ನ. ಸೊ $1ಗೆ ಕೊಂಡ್ಕೊಂಡು ಅಲ್ಲಿ ನಾನು ಸೇಲ್ ಮಾಡಿದೆ 1.30 ಮಾಡಿದೆ. ಸೊ ಪ್ರಾಫಿಟ್ ಏನಾಯಿತು ನನಗೆ, $0.3 ಫಾರ್ 1 ಕಾಯಿನ್ ಬಿತ್ತು. ಓಕೆನಾ, ಅದೇ ಥರ ಎಲ್ಲ ಕಾಯಿನ್ಸಿಗೆ ಅಪ್ಲೈ ಆಗುತ್ತೆ. ಸೊ ಅಲ್ಲಿ ನಾನು ಪ್ರಾಫಿಟ್ನ ಬುಕ್ ಮಾಡ್ಕೋಬೋದು. ಓಕೆ, ಸೇಮ್ ಅದೇ ಥರ ನಾವು ಅದನ್ನೇ ಮಾಡಿರೋದು ಇಲ್ಲಿ ಕೂಡ. ಇಷ್ಟೆಲ್ಲಿ ನೋಡ್ಬೋದು, ಇಲ್ಲಿ 500 ಮೆಮೆಶ್ ಟೋಕನ್ ತೊಗೊಂಡಿದ್ದಾರೆ, USDT ಕೊಟ್ಟಿದ್ದಾರೆ, ಟೋಕನ್ ತೊಗೊಂಡಿದ್ದಾರೆ, USDT ಕೊಟ್ಟಿದ್ದಾರೆ. ಅದೇ ಥರ ಎಲ್ಲದಕ್ಕೂ ಅಪ್ಲೈ ಆಗೋದು. ಓಕೆನಾ, ಸೊ ಅದಾದಮೇಲೆ ಇನ್ನು ಟ್ರೇಡಿಂಗ್ ಏನಾದರೂ ಮಾಡೋಕ್ಕೆ ಹೋಗಿದ್ರೆ ಫ್ಯೂಚರ್ ಟ್ರೇಡಿಂಗಲ್ಲಿ ಮಾಡ್ಬೋದು. ಬಟ್ ಏನಂದರೆ ವಿತ್ ಯುವರ್ ರಿಸ್ಕ್. ಓಕೆನಾ, ಇಲ್ಲಿ ನೋಡ್ಬೋದು, ನಾನು ಇವತ್ತು ಮಾಡಿದ್ದೆ. ಓಕೆ, ಇವತ್ತಿನ ಪ್ರಾಫಿಟ್ ಇದು $5 ಅಷ್ಟೇ ಮಾಡಿದ್ದೆ. ಸೊ $30 ಹಾಕಿದೆ ಮೇಲೆ. ಸೊ ನೀವು ಏನಾರ ಮಾಡೋಂಗಿದ್ರೆ ಸ್ಟಾಪ್ ಲಾಸ್ ಹಾಕಿ ಮಾಡ್ಕೊಳ್ಳಿ. ಓಕೆನಾ,
ಸ್ಟಾಪ್ ಲಾಸ್ ಹಾಕಿ ಮಾಡ್ಕೋಬೇಕು ಓಕೆನಾ. ಇದ್ರದ್ದು ಏನಾದರೂ ವೀಡಿಯೋ ಬೇಕಿದ್ರೆ ನಾನು ಆದಷ್ಟು ಬೇಗ ಮಾಡ್ಕೊಡ್ತೀನಿ ಅಂತ. ಪ್ರೀ ಮಾರ್ಕೆಟ್ ಟ್ರೇಡಿಂಗ್ನ ಫಸ್ಟ್ ಫುಲ್ ಫೋಕಸ್ ಮಾಡ್ಕೊಳ್ಳಿ. ರಿಸ್ಕ್ ಕಮ್ಮಿ ಇರುತ್ತೆ ಆದಷ್ಟು. ಆಲ್ಮೋಸ್ಟ್ ಎಲ್ಲವೂ ಹೆಂಗಿರುತ್ತೆ ಅಂದರೆ ಮಾರ್ಕೆಟ್ ಕ್ಯಾಪ್ ಓಪನ್ ಅಂದ್ಕೊಳ್ಳಿ ಡಂಪಿಂಗ್ ಪೊಸಿಷನ್ ಆಗಿರ್ತದೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಆಗಲಿ ಮೆಸೇಜ್ ಮಾಡ್ಬೋದು, ಎಲ್ಲ ಕ್ಲಿಯರ್ ಮಾಡ್ತೀನಿ.